ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇರುವಂತಹ ಸ್ಟೋರಿ ಏನಂತಂದ್ರೆ, ಆಡಳಿತ ವರ್ಗ ತಮ್ಮ ಜವಾಬ್ದಾರಿಯನ್ನ ಮರೆತಂತ ಸಂದರ್ಭದಲ್ಲಿ ವ್ಯವಸ್ಥೆ ಹೇಗೆಲ್ಲ ಹಾಳಾಗಿ ಹೋಗುತ್ತೆ ಅನ್ನೋದಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರ್ತಕ್ಕಂತಹ ಅಧಿಕಾರಿಗಳು ಸಾಕ್ಷಿ ಆಗ್ತಾ ಇದ್ದಾರೆ. ಮುಧೋಳ ತಾಲೂಕಿನಲ್ಲಿ ಹರಿಯುವಂತಹ ಘಟಪ್ರಭಾ ನದಿಯಲ್ಲಿ ನಿರಂತರವಾಗಿ ಮರಳು ದಂಧೆ ನಡೀತಾ ಇದ್ರು ಕೂಡ ಇಲ್ಲಿ ಯಾವುದೂ ಕೂಡ ಅವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಸರ್ಕಾರದ ನಿಯಮಗಳು, ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಕಾನೂನುಗಳು ಯಾವುದೂ ಕೂಡ ಮುಧೋಳ ತಾಲೂಕಿನಲ್ಲಿ ಅನ್ವಯ ಆಗೋದಿಲ್ಲ ಅನ್ನುವಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಏನಂತಂದ್ರೆ, ಮುಧೋಳ ತಾಲೂಕಿನಲ್ಲಿ ಹರಿಯುವಂತಹ ಘಟಪ್ರಭಾ ನದಿಯಲ್ಲಿ ಯಥೇಚ್ಛವಾಗಿ ಮರಳು ದಂಧೆ ನಡೀತಾ ಇದೆ. ಅದರಲ್ಲೂ ಕೂಡ ಅಕ್ರಮ ಮರಳು ದಂಧೆ. ನಿರಂತರವಾಗಿ ಮರಳು ದಂಧೆ ನಡೀತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇದರ ಬಗ್ಗೆ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ, ಬದಲಿಗೆ ಅದನ್ನ ಬೆಂಬಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಂಬಲಿಸುವಂತ ಪ್ರಯತ್ನ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಒಂದೆರಡು ಬಾರಿ ಏನಾದ್ರೂ ಕಳ್ಳತನದಿಂದ ಈ ರೀತಿಯಾಗಿ ಮರಳು ಸಾಗಾಟ ಅಕ್ರಮ ದಂಧೆ ನಡೀತಾ ಇದ್ರೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು, ಅಥವಾ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ನಿರಂತರವಾಗಿ ಅಧಿಕಾರಿಗಳ ಗಮನಕ್ಕೂ ಇದೆ, ಜನಪ್ರತಿನಿಧಿಗಳ ಗಮನಕ್ಕೂ ಇದೆ. ಕೇವಲ ಒಂದು ಕಡೆ ಎರಡು ಕಡೆ ಅಲ್ಲ, ಘಟಪ್ರಭಾ ನದಿ ಹರಿಯುವಂತಹ ನದಿಯ ಒಡಲಿನಲ್ಲಿ ಸುಮಾರು 15ರಿಂದ 20 ಬೋಟ್ಗಳನ್ನ ಅಳವಡಿಸಿ ನದಿಯ ಮಧ್ಯಭಾಗದಿಂದ ಮರಳನ್ನ ಎತ್ತಲಾಗುತ್ತೆ. ಆ ಬಳಿಕ ಒಂದು ಲಾರಿಗಳಿಗೆ ತುಂಬಿ ದಿನನಿತ್ಯ ನೂರಾರು ಟಿಪ್ಪರ್ಗಳ ಮೂಲಕ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಒಂದು ಕಡೆ ಈ ರೀತಿಯಾಗಿ ಅಕ್ರಮ ಮರಳು ದಂಧೆಯಿಂದಾಗಿ ನದಿಯ ಒಡಲು ಬರಿದಾಗ್ತಾ ಇದೆ, ಅದರ ಜೊತೆಗಿನ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಮತ್ತೊಂದು ಕಡೆ ನದಿಯಲ್ಲಿರ್ತಕ್ಕಂತಹ ನೀರು ಕಲುಷಿತ ಆಗಿ ಕುಡಿಯೋದಕ್ಕೂ ಯೋಗ್ಯ ಇಲ್ಲದಂತಾಗ್ತಾ ಇದೆ. ಅದರ ಜೊತೆಗೇನೆ ಜಲಚರಗಳ ಜೀವಕ್ಕೆ ಸಂಚಕಾರ ಬರ್ತಾ ಇದೆ. ಈ ಟಿಪ್ಪರ್ಗಳು, ದೊಡ್ಡ ದೊಡ್ಡ ಟಿಪ್ಪರ್ಗಳ ಮೂಲಕ ರಾತ್ರಿ ಹಗಲು ಎನ್ನದೆ ಈ ಬೋಟ್ಗಳ ಮೂಲಕ ನದಿ ದಂಡೆಯವರೆಗೂ ಆ ಮರಳನ್ನ ಎತ್ತಿ ಹಾಕಿ ಬಳಿಕ ಅದನ್ನ ಟಿಪ್ಪರ್ಗಳಿಗೆ ತುಂಬಿ ಅದನ್ನ ಸಾಗಾಟ ಮಾಡ್ತಾರೆ. ಇದರಿಂದಾಗಿ ರೈತರ ಜಮೀನುಗಳಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ರಸ್ತೆಗಳೆಲ್ಲವೂ ಕೂಡ ಇದೀಗ ಕಿತ್ತು ಗುಂಡಿಗಳು ಬೀಳ್ತಾ ಇದ್ದಾವೆ. ಮುಧೋಳ ತಾಲೂಕಿನಲ್ಲಿ ಬಹುತೇಕವಾಗಿ ರೈತರ ಜಮೀನುಗಳಿಗೆ ಹೋಗೋದಕ್ಕೆ ಅಂತೇಳಿ ಸೋರ್ಗಾಮಿ ಭಾಗದಲ್ಲಿ ಡಾಂಬರೀಕರಣದ ರಸ್ತೆಗಳು ಕೂಡ ಅಲ್ಲಿ ಇರುವಂತದ್ದನ್ನ ನಾವು ಕಾಣಬಹುದು. ಆ ಡಾಂಬರೀಕರಣ ಮಾಡಿರುವಂತಹ ರಸ್ತೆಗಳೇ ಇದೀಗ ಈ ಅಕ್ರಮ ಮರಳು ದಂಧೆಯಿಂದಾಗಿ ಕಿತ್ತು ಹೋಗುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೇನೆ ರೈತರು ತಮ್ಮ ಹೊಲಗಳಿಗೆ ಅಳವಡಿಸಿರುವಂತಹ ಪೈಪ್ಲೈನ್ಗಳು ಕೂಡ ಒಡೆದು ಹೋಗ್ತಾ ಇದ್ದಾವೆ. ಈ ದೊಡ್ಡ ದೊಡ್ಡ ಲಾರಿಗಳು ಓಡಾಟದಿಂದಾಗಿ ಆ ಪೈಪ್ಲೈನ್ ಒಡೆದಂತ ಸಂದರ್ಭದಲ್ಲಿ ಅವುಗಳನ್ನ ರಿಪೇರಿ ಮಾಡಿಸ್ಕೋಬೇಕು ಅಂತಂದ್ರೆ ರೈತರು JCB ಮೂಲಕ ಅದನ್ನ ಅಗಿಬೇಕು, ಆ ಪೈಪ್ಲೈನ್ ಕೆಲಸವನ್ನ ಮತ್ತೆ ಸರಿಪಡಿಸ್ಕೊಳ್ಬೇಕು. ಇದಕ್ಕೆ ಸಾವಿರಾರು ರೂಪಾಯಿ ಖರ್ಚನ್ನ, ಅಂದ್ರೆ 10-15 ಸಾವಿರ ರೂಪಾಯಿ ಖರ್ಚನ್ನ ಮಾಡ್ಬೇಕಾಗುತ್ತೆ. ಇದಕ್ಕೆಲ್ಲ ಹೊಣೆ ಯಾರು? ಈ ರೈತರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಯಾರು ಜವಾಬ್ದಾರ ಆಗ್ತಾರೆ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನದಿ ದಡದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅದರ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಕಷ್ಟು ಬಾರಿ ಮುಧೋಳ ತಾಲೂಕಿನ ತಹಶೀಲ್ದಾರ್ಗಾಗಿರ್ಬೋದು, ಪೊಲೀಸ್ ಇಲಾಖೆಗಾಗಿರ್ಬೋದು, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಇದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬದಲಿಗೆ ತಮಗೆ ಎಲ್ಲವೂ ಕಂಡ್ರೂ ಕೂಡ ಕಾಣದಂತೆ ಜಾನ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರರ ಬೆಂಬಲಿಗರು ಈ ಒಂದು ಅಕ್ರಮ ಮರಳು ಸಾಗಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಸಹಜವಾಗಿ ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಒಂದು 3-4 ಬೋಟ್ ಕೂತಾವು, ಅದೇನು ಅವ್ರು ಏನು ಯಾಕೆ ಮಾಡ್ಕೋವಲ್ರಕ್ಕ. ನಮ್ಮ ರೈತರು ಪೈಪ್ಲೈನ್ ಅದಾವ. ಇಲ್ಲಿ ಪೈಪ್ಲೈನ್ ಹೊಡೆದು ಅಂದ್ರೆ 6 ಫೂಟ್ ಹೈಟ್ ಹಾಕಕ್ಕೆ ಯಾರು ನಮ್ಗೆ ಲೇಬರ್ ಸಿಗವಲ್ರು. ಈ ರೋಡ ರೈತರಿಗೆ ಸಂಪರ್ಕಕ್ಕೋಸ್ಕರ ಇದನ್ನೆಲ್ಲ ಸಂಪರ್ಕ ಮಾಡಿ ಕೊಟ್ಟಾರ, ಡಂಬರ್ ರೋಡ. ಈ ಎಲ್ಲ ರೋಡ್ ಹಾಳಾಗತ್ತೆ. ಮತ್ತು ಇದಕ್ಕೆ ಯಾರೂ ಅಧಿಕಾರಿಗಳ ಜವಾಬ್ದಾರಿ ಇದ್ದಂಥ ಅಧಿಕಾರಿಗಳು ಯಾವಾರು ಇಲ್ಲ ಅನ್ನೋ ತಾಲೂಕಿನಾಗ ಆಕತಿ. ಯಾಕಂದ್ರೆ ಈಗ ಪೈಪ್ ಹೊಡೆದದ್ದು ಇಲ್ಲೇ ನೋಡಿರಿ ನೀವು. ಇದನ್ನು ಈ ಪೈಪ್ ಹೊಡೋದಕ್ಕೆ ಹಾಕಾಕ್ ಸದಾ ನಮಗೆ ಲೇಬರ್ ಸಿಗಾಕ್ತಾ ಇರಲಿ. ಇವತ್ತಿನ ದಿವಸ ನೀವು ಅಧಿಕಾರಿಗಳ ಸೂಕ್ತ ಕ್ರಮ ತಗೊಳಿಕತ್ತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದು ಘಟಪ್ರಭಾ ನದಿ ತಾಲೂಕ್ ತುಂಬ ಬೋಟ್ ಕೂತಾವ್, ನಾವು ಅದೇನು ಕೇಳಾಕ್ತಿಲ್ಲ. ಬೋಟ್ಗಳ ಕೂತಾವ್ರಿ ಅವು. ಮತ್ತು ಇಲ್ಲಿ ಒಟ್ಟ ಬೋಟ ಹಾಯ್ಬಾರ್ದು, ರೋಡ್ ಚಲೋ ಆಗಬೇಕು. ನಮ್ದು ಒಬ್ಬರದ ಏನು ಸ್ವಾರ್ಥ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಅವನ್ನೆಲ್ಲ ಬಂದ್ ಮಾಡ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟದ ಎಚ್ಚರಿಕೆ ಕೊಡ್ತೀವಿ. ಘಟಪ್ರಭಾ ನದಿ ಹರಿಯೋದ್ರಿಂದ ಅಲ್ಲಿ ಸಿಕ್ಕಾಪಟ್ಟಿ ಮರಳು ತೆಗಿತಾರೆ ಸರ್. ಅದು ಎಲ್ಲ ಅತಿಕ್ರಮಣ ಸರ್. ಹೆಂಗಂದ್ರೆ ರಾತ್ರಿ ಬೋಟ್ಲೆ ಉಸು ತೆಗೆದು ಹೊರಗೆ ಹಾಕ್ತಾರೆ, ಅದನ್ನು ರಾತ್ರಿ ಲೋಡ್ ಮಾಡಿ ಕಳಿಸ್ಬಿಡ್ತಾರೆ ಟಿಪ್ಪರ್ಗಳು. ಒಂದು ಬೋಟಿಗೆ 18-20 ಬೋಟ್ ಅದಾರ. ಇಲ್ಲಿ ಒಂದು ಬೋಟಿಗೆ ಒಂದು 40-50 ಗಾಡಿ ಬರ್ತಾವೆ. ಅಂದ್ರೆ ಸಿಕ್ಕಾಪಟ್ಟಿ ಗಾಡಿ ಇರ್ತಾವೆ ರೀ. ಎಲ್ಲ ರೈತರು ದೊಡ್ಡ ತೊಂದರೆ ಆಗ್ಬಿಟ್ಟಿದ್ರೆ. ಇಲ್ಲೆಲ್ಲ ಪೈಪ್ಲೈನ್ ಕಟ್ ಆಗೋದು. ಒಂದು ಪೈಪ್ಲೈನಿಂದ 15-20 ಸಾವಿರ ರೂಪಾಯಿ ಐತ್ರಿ.
ಸಿಕ್ಕಾಪಟ್ಟಿ ಗಾಡಿ ಹೇಳ್ತಾವೆ ಸರ್. ಎಲ್ಲ ಅಧಿಕಾರಿಗಳಿಗೆ ಗಮನಕ್ಕೆ ಐತಿದೆ. ಅಧಿಕಾರಿಗಳು ಏನೂ ಅದಕ್ಕೆ ಆಕ್ಷನ್ ತಗೊಳ್ಳವಲ್ರಿ. ಮತ್ತು ಮಿನಿಸ್ಟ್ರುಗಳಿಗೆ ಎಲ್ಲ ಲಿಂಕ್ ಐತ್ರಿ, ಅವ್ರಿಗೆಲ್ಲ ಗೊತ್ತೈತಿ. ಆಗಲಿ ಹೇಳಕ್ಕೆ ಹೋದ್ರೆ ಅದನ್ನು ಏನೂ ಕೇರ್ ಮಾಡಲ್ರಿ ಅವ್ರು, ಅಧಿಕಾರಿಗಳಾಯ್ತು ಮತ್ತು MLAಗಳಾಯ್ತು. ಹಿಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ ರೈತರಿಗೆ. ಅಲ್ಲಿ ಒಂದು ಬೋರ್ಡ್ ತೆಗಿತಾರೆ, ಉಸು ತೊಗೊಂಬರ್ತಾರೆ, ಸಿಕ್ಕಾಪಟ್ಟೆ ತೆಗಿ ಬೀಳ್ತಾರೆ, ರೈತರಿಗೆ ನೀರು ಇಲ್ಲಾರ್ದಂಗೆ ಆಗುತ್ತೆ. ಅಲ್ಲಿ ಪೈಪ್ಲೈನ್ ಹೊಡೆದೋಗುತ್ತೆ ಎಲ್ಲ. ಹಿಂಗಾಗಿ ಎಷ್ಟು ಸಲ ಹೇಳಿದ್ರು ಒಟ್ಟ ಕೇಳಾಗ್ತಾರೆ ಇಲ್ರಿ. ಇಲ್ಲಿ ಸಿಕ್ಕಾಪಟ್ಟೆ ತೆಗಿ ಸರ್, ನೀರೇ ಇಲ್ಲ ಈಗ ಹೊಳಿಗಳಲ್ಲಿ. ಹೊಲಕ್ಕೆ ನೀರು ಬಿಡ್ಬೇಕಂದ್ರೆ ನೀರಿಲ್ಲ. ಸಿಕ್ಕಾಪಟ್ಟಿ ಹೊಲಸಾಡ್ ಮಾಡಿಬಿಟ್ರೆ ಅವರು ಮರಳು ತೆಗೆದು ಹಂಗೆ ರಾತ್ರಿ ತೆಗಿತಾರೆ ಸರ್. ಈಗ ಏನಾರ ಅಧಿಕಾರಿಗಳಿಗೆ ಹೇಳಿದ್ವಿ ಅಂದ್ರೆ ಅದು ಜಾಸ್ತಿ ಇದು ಆತಂದ್ರೆ ಪಬ್ಲಿಕ್ ಆಯ್ತು ಅಂದ್ರೆ ಹೋಗಿ 2 ದಿವಸ ಬಂದ್ ಮಾಡ್ತಾರೆ, ಮತ್ತು ಮರುದಿವ್ಸ ಅದನ್ನೇ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಹೇಳಿ ಸರ್, ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದ್ವಿ. ಈ ರೀತಿಯಾಗಿ ಇಡೀ ಮುಧೋಳ ತಾಲೂಕಿನಾದ್ಯಂತ ನಿರಂತರವಾಗಿ ಅಕ್ರಮ ಮರಳು ಸಾಗಾಟ ಪ್ರತಿನಿತ್ಯ ನೂರಾರು ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳು ಓಡಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ತಮಗೇನು ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬೇಜವಾಬ್ದಾರಿಯನ್ನ ತೋರ್ತಾ ಇದ್ದಾರೆ. ಅದರ ಬದಲಿಗೆ ಯಾವುದೇ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ಕೂಡ ಮುಧೋಳ ತಾಲೂಕಿನಲ್ಲಿ ಅವಕಾಶ ಇದೆ, ಇಲ್ಲಿ ಯಾರು ಕೇಳೋರು ಇಲ್ಲ, ಹೇಳುವವರು ಇಲ್ಲ ಅನ್ನುವಂಥದ್ದನ್ನ ಅಧಿಕಾರಿಗಳು ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.